ಸೊ ಜಿ ಅಕಾಡೆಮಿ ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಸೌಂಡ್ ಮಾಡ್ತಾ ಇರತಕ್ಕಂತ ಒಂದು ನಟನಾ ತರಬೇತಿ ಶಾಲೆ. ಈ ತರದ ಯೋಚನೆ ಇಳಿದಿದ್ದಾಕೆ? ನಮ್ಮಲ್ಲಿ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಇಂಡಸ್ಟ್ರಿಗೋಸ್ಕರ ಏನನ್ನೂ ಮಾಡ್ಲಿಲ್ಲ, ಸಿನಿಮಾ ಮಾಡಿದ್ದಾರೆ, ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ. 0 ಇಂದ 1 ಹೀರೋ ಮಾಡಿ ಹೊರ ಕಳಿಸೋದು. ನಮ್ಮಲ್ಲೇ ಪ್ರೊಡಕ್ಷನ್ ಹೌಸ್ ಮಾಡ್ಬಿಟ್ಟು ನಾವ್ ಯಾಕೆ ಅವಕಾಶ ಕೊಡಬಾರ್ದು ಅಂತ ಪೆಂಟಗನ್ ಸ್ಟಾರ್ಟ್ ಮಾಡಿದ್ದಾರೆ 2020. ನಿರ್ದೇಶಕರಿಂದ ಅವರಿಗೆ ಕೊಡ್ತಾರೆ ಅಥವಾ ಬೇರೆ ನುರಿತ ನಿರ್ದೇಶಕರು ಇರ್ತಾರ? ಇವಾಗ ನೆಕ್ಸ್ಟ್ ಸಿನಿಮಾಗೆ ಒಬ್ಬ ನುರಿತ ನಿರ್ದೇಶಕರೇ ಇರ್ತಾರೆ, ಯಾಕಂದ್ರೆ ಹೊಸಬ್ರ ಜೊತೆಗೆ ಹಳೆ ತಲೆ ಇದ್ರೇನೆ ಅವ್ರನ್ನ ಸಂಭಾಳಿಸಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀನು ಹೋಗಿ ಡೈರೆಕ್ಷನ್ ಮಾಡೋಷ್ಟು ನೀವು ನನ್ನ ಎಕ್ಸ್ಪರ್ಟ್ ಮಾಡಿ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ. ಈ 5 ವರ್ಷಕ್ಕೆ ಎಷ್ಟು ಬ್ಯಾಚ್ ಆಯ್ತು? ಎಷ್ಟು ಜನ ಇವತ್ತಿಗೆ ಜಿ ಅಕಾಡೆಮಿ ಹೆಸರು ಹೇಳ್ತೀವಿ? 240-250 ಜನ ಆಕ್ಟರ್ಸ್ ಆಗಕ್ಕೆ ಅಂತ ಇಂಡಸ್ಟ್ರಿ ಒಳಗಡೆ ಹೋಗಿದ್ದಾರೆ. ಹೀರೋ ಹೀರೋಯಿನ್ ಕೋರ್ಸ್ ನ ನೀವು ತಗೊಂಡ್ರೆ ನಿನ್ನ ಹೀರೋ ಮಾಡ್ತೀನಿ ಹೀರೋಯಿನ್ ಮಾಡ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಹೊಸ ಪ್ರತಿಭೆಗಳನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂತ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಆತ್ಮೀಯರು ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಜಿ ಅಕಾಡೆಮಿಯ ಸಂಸ್ಥಾಪಕರು ಗುರುದೇಶ್ ಪಾಂಡೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಎಸ್ ಸರ್. ಯಾವುದೇ ಒಂದು ಕ್ಷೇತ್ರ ನಾವು ಗುರ್ಸ್ಕೋಬೇಕಂತಂದ್ರೆ ಸುಲಭ ಅಲ್ಲ, ಸಾಕಷ್ಟು ಸವಿಸ್ಬೇಕು. ಸೊ ನೀವು ಸತತ 2 ದಶಕಕ್ಕಿಂತ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಇದ್ದಂಥವ್ರು, ಅನೇಕ ಸಕ್ಸಸ್ ಅನ್ನು ನೋಡಿದಿರಿ, ಫೇಲ್ಯೂರು ಕಂಡಿದ್ದೀರಿ. 7 ಬೇಳುಗಳ ನಡುವೆ ಚಿತ್ರರಂಗದಲ್ಲಿ ಇನ್ನೂ ಕೂಡ ಉಳ್ಕೊಂಡು ಏನೋ ಒಂದು ಹೊಸದು ಮಾಡಬೇಕು ಅನ್ನೋ ಹಪಾಪಿ ನಿಮ್ದು ಕೂಡ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದು ನೀವು ಜಿ ಅಕಾಡೆಮಿ. ಸೊ ಜಿ ಅಕಾಡೆಮಿ ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಸೌಂಡ್ ಮಾಡ್ತಾ ಇರತಕ್ಕಂತ ಒಂದು ನಟನಾ ತರಬೇತಿ ಶಾಲೆ. ಸೊ ಇಲ್ಲಿ ನಾಟ್ ಓನ್ಲಿ ನಟನೆ, ನಿರ್ದೇಶನ ಕೂಡ ಕಲಿಸ್ಕೊಡ್ತೀರಿ. ಈಗ 5 ವರ್ಷ ಯಶಸ್ವಿಯಾಗಿದೆ ಸರ್. ಸಾಮಾನ್ಯವಾಗಿ 5 ವರ್ಷ ನಡೆಯೋದು ಸುಲಭ ಅಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ, ಸಿನಿಮಾ ರಂಗದ ಸ್ಥಿತಿಗತಿನ ನೋಡ್ತಾ ಇದ್ರೆ, ಎಲ್ಲ ಸರಿ ನೀವು ನಿರ್ದೇಶಕರಾದಂಥವ್ರು, ನಿರ್ಮಾಪಕರಾದಂಥವ್ರು, ಈ ತರದ ಯೋಚನೆ ಇಳಿದಿದ್ದಾಕೆ? ಆ ಬಗ್ಗೆ ಹೇಳಿ ಸರ್. ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ನಮ್ಮ ಇಂಡಸ್ಟ್ರಿ 90 ವರ್ಷ ಆಯ್ತು ಅಂತ ನಾವು ಇವಾಗ ಹೇಳ್ತಾ ಇದೀವಿ, 90 years ಆಯ್ತು ಅಂತ ನಾವು ಹೇಳ್ತಾ ಇದೀವಿ. ಬೇರೆ ಇಂಡಸ್ಟ್ರಿಗೆ, ತೆಲುಗು ಇಂಡಸ್ಟ್ರಿಗೆ ನೀವು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇರುವಂತ ಸೂಪರ್ ಸ್ಟಾರ್ಸ್ಗಳು ಇರ್ಬೋದು, ಎಲ್ಲಾ ತಲೆಮಾರಿನ ಸೂಪರ್ ಸ್ಟಾರ್ಸ್ಗಳು ಇರ್ಬೋದು, ಇಂಡಸ್ಟ್ರಿಗೆ ಕೊಡುಗೆ ತುಂಬಾ ಕಮ್ಮಿ ಇದೆ. ಸೂಪರ್ ಸ್ಟಾರ್ಗಳ ಬಗ್ಗೆ ಹೇಳ್ತಾ ಇದೀವಿ. ನೀವು ಬೇರೆ ಇಂಡಸ್ಟ್ರಿಯ ಸ್ಟಾರ್ಗಳು ನೀವು ಗಮನ ಹರಿಸಿದ್ರೆ, ತೆಲುಗು ನೀವು ನೋಡಿದ್ರೆ ದೊಡ್ಡ ದೊಡ್ಡ ಸ್ಟುಡಿಯೋಗಳಿದಾವೆ. ರಾಮೋಜಿರಾವ್ ಸ್ಟುಡಿಯೋ ಇದೆ, ಅನ್ನಪೂರ್ಣ ಸ್ಟುಡಿಯೋ ಇದೆ. ಅಲ್ಲಿರೋ ಪ್ರತಿಯೊಬ್ರು ಸ್ಟಾರ್ಗಳು ಅಲ್ಲಿ ಒಂದು ಸ್ಟುಡಿಯೋ ಕಟ್ತಾರೆ, ಇಲ್ಲ ಒಂದು ಥಿಯೇಟರ್ ಕಟ್ತಾರೆ. ಅಂದ್ರೆ ಇಂಡಸ್ಟ್ರಿಗೆ ಅಲ್ಲಿರೋ ಸ್ಟಾರ್ಗಳ ಇದು ಏನು ಕೊಡುಗೆ ತುಂಬಾ ದೊಡ್ಡದಿದೆ. ನಮ್ಮಲ್ಲಿ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಇಂಡಸ್ಟ್ರಿಗೋಸ್ಕರ ಏನನ್ನೂ ಮಾಡ್ಲಿಲ್ಲ, ಇಂಡಸ್ಟ್ರಿಗೋಸ್ಕರ ಏನನ್ನೂ ಮಾಡಲಿಲ್ಲ. ಸಿನಿಮಾ ಮಾಡಿದ್ದಾರೆ, ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ, ವೈಯಕ್ತಿಕವಾಗಿ ಬೆಳೆದಿದ್ದಾರೆ. ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ರಿಟರ್ನ್ ಬ್ಯಾಕ್ ಅನ್ನೋದು ಏನು? ನಾನು 25 years, ನಂದು ಬಿಜಾಪುರ ಡಿಸ್ಟಿಕ್ ತಾಳಿಕೋಟೆ ಹತ್ರ ಒಂದು ಸಣ್ಣ ಗ್ರಾಮ ನಾಗೂರು ಅಂತ. ಅಲ್ಲಿ ಬಸ್ಸು ಇರ್ಲಿಲ್ಲ, ನಡ್ಕೊಂಡ್ ಬರಕ್ಕೆ ನಾವು ಡೋಣಿ ಅಂತ ಅಂತೀವಿ, ಡೋಣಿ ನದಿ ಅಂತ ಅಂತೀವಿ, ಅದನ್ನ ದಾಟ್ಕೊಂಡೆ ನಾವು ಬರ್ಬೇಕಿತ್ತು. ಡೋಣಿ ಮಳೆ ಬಂದಾಗ ಆ ಡೋಣಿ ಕಟ್ಕೊಂತಂದ್ರೆ ನಮಗೆ, ನಾವು ತಾಳಿಕೋಟೆಯಲ್ಲಿ ಓದ್ತಾ ಇದ್ವಿ, ನಮಗೆ ವಾರಗಟ್ಲೆ ಊಟ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಗೆ ದಿನ ಬುತ್ತಿ ಬರ್ಬೇಕು, ಬುತ್ತಿ ಅಂತೀವಿ ನಾವು, ದಿನ ಊಟ ಬರ್ಬೇಕು ನಮಗೆ. ಆ ಡೋಣಿ ಕಟ್ಕೊಂಡು 4-5 ದಿವಸ ಕಟ್ಕೊಂಡ್ರೆ 4-5 ದಿವಸ ನಮ್ಗೆ ಊಟ ಇರ್ತಾ ಇರ್ಲಿಲ್ಲ. ಆ ತರದ್ ಒಂದು ಕುಗ್ರಾಮದಿಂದ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ. ನಮ್ಮ ಅಪ್ಪ ಇಂಡಸ್ಟ್ರಿಲಿ ಇಲ್ಲ, ನಮ್ಮ ಮಾವ ಇಂಡಸ್ಟ್ರಿಲಿ ಇಲ್ಲ, ಯಾರೂ ಇಲ್ಲ ನಮ್ಮ ಇಂಡಸ್ಟ್ರಿ. ನಾನು ಸ್ವತಃ ನನ್ನ ಇಂಟ್ರೆಸ್ಟ್ ಇಂದ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ. ಆದ್ರೆ ಇಂಡಸ್ಟ್ರಿ ನನ್ನನ್ನು ಒಳಗಡೆ ತಗೊಳಕ್ಕೆ ತುಂಬಾ ಟೈಮ್ ಆಯ್ತು. ನಾನು 2099-2000 ಅಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದ್ರ ವರ್ಕ್ ನನಗೆ ಈಜಿ ಸಿಕ್ತು. 2000 ಅಲ್ಲಿ ಚಂದನ ಚಿಗುರು ಅಂತ ಮಾಡಿದೆ, 2001 ಅಲ್ಲಿ ಸೈನಿಕ ಅಂತ ಸಿನಿಮಾ ಮಾಡಿದೆ, ಅದಾದ್ಮೇಲೆ ಸಾರ್ವಭೌಮ ಅಂತ ಸಿನಿಮಾ ಮಾಡಿದೆ. ಅದಾದ್ಮೇಲೆ ನಾನು 2007 ಅಲ್ಲಿ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದ ವಾರಸ್ದಾರ. ಅದಾದ್ಮೇಲೆ ಆ ಫಿಲಂ ಏನ್ ದೊಡ್ಡ ಸಕ್ಸಸ್ ಆಗ್ಲಿಲ್ಲ, ಮತ್ತೆ ತಿರ್ಗಾ ಸ್ಟ್ರಗಲ್ ಇತ್ತು, ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದು ಇದು ಏನೇನು ಕೆಲಸ ಮಾಡಿದೆ. ನಾನು 2012 ಅಲ್ಲಿ ರಾಜಾ ಹುಲಿ ಸ್ಟಾರ್ಟ್ ಆಯ್ತು, 2013 ಅಲ್ಲಿ ರಾಜಾ ಹುಲಿ ರಿಲೀಸ್ ಆಯ್ತು, ನನ್ಗೆ ಬ್ರೇಕ್ ಆಯ್ತು. 2013 ಇಂದ ಇಲ್ಲಿವರೆಗೂ 10 ಸಿನಿಮಾಗಳು ಮಾಡಿದ್ದೀನಿ, 6 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, 4 ಸಿನಿಮಾ ಪ್ರೊಡ್ಯೂಸ್ ಪ್ರೊಡಕ್ಷನ್ ಮಾಡಿ. ಇಷ್ಟೆಲ್ಲಾ ಮಾಡಿದ್ಮೇಲೆ ಇಷ್ಟೆಲ್ಲ ನನಗೆ ಇಂಡಸ್ಟ್ರಿ ಕೊಟ್ಟಿದೆ. ನಾನು ಏನು ಇಲ್ಲದೆ ಇರೋನ್ನ ಇಲ್ಲಿವರೆಗೂ ಇಂಡಸ್ಟ್ರಿ ಕರ್ಕೊಂಡ್ ಬಂದಿದೆ. ಸರಿ, ನಾನು ಇಂಡಸ್ಟ್ರಿಗೆ ಇಷ್ಟೆಲ್ಲ ಕರ್ಕೊಂಡ್ ಬಂದಿದೆ ಅಂದ್ಮೇಲೆ ನಾನು ಇಂಡಸ್ಟ್ರಿಗೆ ಏನಾದ್ರು ರಿಟರ್ನ್ ಬ್ಯಾಕ್ ಮಾಡ್ಬೇಕಲ್ವಾ, ಕೊಡ್ಬೇಕಲ್ವಾ? ಅಲ್ವಾ? ರಿಟರ್ನ್ ಬ್ಯಾಕ್ ಮಾಡದೆ ನನ್ನನ್ನೇ ನಾನು
ಮಾಡ್ಕೊಳ್ತಾ ಇದ್ರೆ ನನ್ನಂತ ಆಸೆಗಳನ್ನ ಇಟ್ಕೊಂಡು ನನ್ನತ್ತ 600 ಕಿಲೋಮೀಟರ್ ಬರ್ತಾ ಇರೋ ಹುಡುಗರಿಗೆ ಏನನ್ನ ಹೇಳೋದು. ನೆಕ್ಸ್ಟ್ ಜನರೇಷನ್ ಅನ್ನೋದೊಂದಿದೆ. ನಾನು 25 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ನೆಕ್ಸ್ಟ್ ಜನರೇಷನ್ ಬರ್ತಾ ಇರೋರಿಗೆ ನಾವ್ ಏನ್ ಕೊಡೋದೇನು, ನಮ್ ಕಡೆಯಿಂದ ಏನ್ ಕೊಡೋದು, ನಮ್ಗೆ ಕೊಟ್ಟಿದೆ ಇಂಡಸ್ಟ್ರಿ, ನಾವೇನ್ ಇಂಡಸ್ಟ್ರಿ ಕೊಡೋದು, ಬರೀ ತಗೊಳ್ಳೋದೇ ಆಗ್ಬಿಟ್ರೆ ನೆಕ್ಸ್ಟ್ ಜನರೇಷನ್ ಅನ್ನೋದೇ ಇರೋದಿಲ್ಲ. ಅದರಿಂದ ನಾನು 2019 ಅಲ್ಲಿ ನಾನು ಈ ಜಿ ಅಕಾಡೆಮಿ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೆ. ಇಲ್ಲೇ ಆಕ್ಟಿಂಗ್ ಮತ್ತು ಡೈರೆಕ್ಷನ್ 2 ಕೋರ್ಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಆಕ್ಟಿಂಗ್ ಒಂದು 3 months ಫುಲ್ ಟೈಮ್ ಕೋರ್ಸ್ ಮಾಡ್ತೀವಿ. ಅದರಲ್ಲಿ ಆಕ್ಟಿಂಗು, ಡ್ಯಾನ್ಸು, ಫೈಟು, ಯೋಗ, ರ್ಯಾಂಪ್ ವಾಕು, ಫೋಟೋಶೂಟು, ಹಾರ್ಸ್ ರೈಡಿಂಗು, ಪ್ರತಿಯೊಂದು ಒಬ್ಬ ಮಿನಿಮಮ್ ಒಂದು ಸಿನಿಮಾಗೆ ಹೋಗಿ ನಟನಾಗಿ ಅಲ್ಲೇ ಕಲಾವಿದನಾಗಿ ಕೆಲಸ ಮಾಡಕ್ಕೆ ಏನೇನೆಲ್ಲ ಅವನಿಗೆ ಬೇಕು ಅದನ್ನೆಲ್ಲ ನಾವು 3 months ಅಲ್ಲಿ ಟ್ರೈನ್ ಮಾಡ್ತೀವಿ. ಅದೇ ತರ ಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ಕಥೆಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಕತೆ, ಚಿತ್ರಕಥೆ, ಅದರ ಸಂಭಾಷಣೆ, ಎಡಿಟಿಂಗು, ಸಿನಿಮಾಟೋಗ್ರಫಿ, ಮ್ಯೂಸಿಕ್ಕು, ಆರ್ಟ್ ಡೈರೆಕ್ಟ್ರು, ಅದಾದ್ಮೇಲೆ ಶೂಟಿಂಗ್ ಪ್ರೋಸೆಸ್, ಅದಾದ್ಮೇಲೆ DI, ಡಬ್ಬಿಂಗು, ಅದಾದ್ಮೇಲೆ ವಿಜುವಲ್ ಎಫೆಕ್ಟ್ಸ್, ರಿಲೀಸ್ ಹೆಂಗ್ ಮಾಡ್ತೀವಿ, ಪ್ರತಿಯೊಂದು ಒಬ್ಬ ಆಸ್ ಎ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಬೇಕು ಅನ್ನೋದು ನಾವು ಡೈರೆಕ್ಷನ್ ಅಲ್ಲಿ ಹೇಳ್ಕೊಡ್ತೀವಿ. ಇವೆರಡು ನಮ್ಮಲ್ಲಿ ಮುಖ್ಯವಾದ ಕೋರ್ಸ್. 0 ಇಂದ ಬಂದವ್ರನ್ನ ಹೀರೋ ಮಾಡಿ ಹೊರಗೆ ಕಳಿಸೋದು, ಅದು ಜಿ ಅಕಾಡೆಮಿ ಉದ್ದೇಶ. ಅದನ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ನಾನು 2019 ನಲ್ಲಿ ಸ್ಟಾರ್ಟ್ ಮಾಡಿದಾಗ ಇದು ಉದ್ದೇಶ ಇತ್ತು. ನಾ 2021 ಹಂತಕ್ಕೆ ಬಂದಾಗ ನಂಗೆ ಏನ್ ಅನ್ಸಕ್ ಸ್ಟಾರ್ಟ್ ಐತೆ ಅಂದ್ರೆ, ಓಕೆ ಇಲ್ಲಿ ಟ್ರೈನ್ ಮಾಡ್ತೀವಿ ಹುಡುಗರ್ನ, ಟ್ರೈನ್ ಮಾಡಿದ್ಮೇಲೆ ಆಡಿಷನ್ಸ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ. ಟ್ಯಾಲೆಂಟ್ ಇರೋ ಹುಡುಗರನ್ನ ನಾವೇ ಯಾಕೆ, ನಮ್ದು ಹೇಗಿದ್ರು ಪ್ರೊಡಕ್ಷನ್ ಹೌಸ್ ಇದೆ, ನಾವು ಜೆಂಟಲ್ಮ್ಯಾನ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಲವ್ ಯು ರಚ್ಚು ಅಂತ ಒಂದು ಸಿನಿಮಾ ಮಾಡಿದ್ವಿ. ಅವೆರಡು ಸಿನಿಮಾ ಮಾಡಿದಾಗ ನಮ್ಮಲ್ಲೇ ಕಲ್ತಿರುವಂತ ಎಕ್ಸ್ಪರ್ಟ್ಸ್, ತುಂಬಾ ಚೆನ್ನಾಗಿ ಮಾಡ್ತಾ ಇರುವಂತ ಹುಡುಗರಿಗೆ ನಮ್ಮಲ್ಲೇ ಪ್ರೊಡಕ್ಷನ್ ಹೌಸ್ ಮಾಡ್ಬಿಟ್ಟು ನಾವ್ ಯಾಕೆ ಅವಕಾಶ ಕೊಡ್ಬಾರ್ದು ಅಂತ ಪೆಂಟಗನ್ ಸ್ಟಾರ್ಟ್ ಮಾಡಿದೆ 2021 ಪೆಂಟಗನ್ ಸ್ಟಾರ್ಟ್ ಮಾಡಿದಾಗ ಅದ್ರಲ್ಲಿ ಸುಮಾರು ಜನ, ಅಂದ್ರೆ 5 ಜನ ನಿರ್ದೇಶಕರು ಇದ್ರು. ಅಷ್ಟು ಕತೆಗಳಲ್ಲಿ ಮೇನ್ ಲೀಡ್ ಆಗಿ ನಮ್ಮ ಹುಡುಗರನ್ನೇ ಮಾಡಿದ್ವಿ. ಅದಕ್ಕೆ ಸಪೋರ್ಟಿವ್ ಆಗಿ ಕಿಶೋರ್ ಸರ್ ಇರ್ಬೋದು, ಆರ್ಮುಗಂ ರವಿಶಂಕರ್ ಅವ್ರು ಇರ್ಬೋದು, ಪ್ರಕಾಶ್ ಬಳ್ವಾಡಿ ಇರ್ಬೋದು, ಬಿರಾದರ್ ಅವ್ರು ಇರ್ಬೋದು, ಆತರ ಪ್ರಮೋದ್ ಶೆಟ್ಟಿ ಅವರು, ಈ ತರದ್ದು ಒಂದು ಮೇನ್ ಕಾಸ್ಟ್ ನ ಇಟ್ಕೊಂಡು ಯಂಗ್ಸ್ಟರ್ಸ್ ನಮ್ಮ ಹುಡುಗರನ್ನ ಇಟ್ಕೊಂಡು ನಾನು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಒಂದು ತುಂಬಾ ಆಯ್ತು, ಚೆನ್ನಾಗಾಯ್ತು. ಅದ್ರ ಮೂಲಕ ತುಂಬಾ ಜನ ಹೊರಗಡೆ ಬಂದ್ರು. ಅದ್ರಲ್ಲಿ ಮಾಡಿರುವಂತ ಒಂದ್ ಕಥೆಯಲ್ಲಿ ಮಾಡಿರುವಂತ ಅಂಶಿ ಕೃಷ್ಣ ಅಂತ, ಇವಾಗ ನಮ್ಮ ಶಿವಣ್ಣ ಅವರು ಮಗಳು ಒಂದು ಬ್ಯಾನರ್ ಮಾಡಿದಾಳೆ, ಫೈರ್ ಫ್ರೈ ಅಂತ. ಅದರಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ತನಿಷ್ಕಾ ಅದ್ರಲ್ಲಿ ಮಾಡಿದ್ರು, ಅವರು ಬಿಗ್ ಬಾಸ್ ಗೆ ಹೋದ್ರು. ಅದ್ರ ಜೊತೆಗೆ ತುಂಬಾ ಜನ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪೆಂಟಗನ್ ಮೂಲಕ. ಅದು ಒಂದು ಫಸ್ಟ್ ಜಿ ಅಕಾಡೆಮಿ 19 ಆದ್ಮೇಲೆ 21 ನಲ್ಲಿ ಆ ಸ್ಟೆಪ್ ನ ನಾವು ತಗೊಂಡಿವಿ. 23ಗೆ ತಿರ್ಗಾ ಇನ್ನೊಂದು ಸ್ಟೆಪ್ ಏನು ಅಂತಂದ್ರೆ ರಾಮರಸ ಅಂತ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಮುಖ್ಯ 15 ಅಂದ್ರೆ ಮೇನ್ ಲೀಡ್ 15 ಜನರನ್ನ ನಾವು ಟ್ರೈನ್ ಮಾಡಿ ನಾವೇ ಅವ್ರನ್ನ ಸಿನಿಮಾದಲ್ಲಿ ಮಾಡಿಸ್ಬೇಕು ಅಂತ ರಾಮರಸ ಅಂತ ಸಿನಿಮಾ ಮಾಡಿದ್ವಿ. ಅದರಲ್ಲಿ 15 ಜನ ಮುಖ್ಯ ಪಾತ್ರಗಳಲ್ಲಿ ನಮ್ಮ ಅಕಾಡೆಮಿ ಹುಡುಗರು ಮತ್ತು ಟ್ಯಾಲೆಂಟ್ ಇರುವಂತ ಹುಡುಗರನ್ನ ನಾವು ಸೇರಿಸ್ಕೊಂಡು 15 ಜನ ಮುಖ್ಯ ಹೀರೋಗಳು ಮತ್ತು ಹೀರೋಯಿನ್ ಆಗಿ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಕಾರ್ತಿಕ್ ಮಹೇಶ್ ಒಂದು ಲೀಡ್ ಮಾಡ್ತಾ ಇದ್ದಾರೆ, ಮೇನ್ ಲೀಡ್ ಅವ್ರು ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ವಿನ್ನರ್. ಅದ್ರದ್ದು ಒಂದು 60-70% ಸಿನಿಮಾ ಮುಗಿದಿದೆ. ಈ ಪ್ರೊಸೆಸ್ ಅಲ್ಲಿ ಮತ್ತೆ ತಿರ್ಗಾ ಇನ್ನೊಂದು ಏನು ಅಂತಂದ್ರೆ, ಮತ್ತೆ ಅಂದ್ರೆ ಬೆಳೀತಾ ಬೆಳೀತಾ ನಾವು ಅವಕಾಶಗಳ ಜೊತೆಗೆ ಗೆಲ್ಲಬೇಕು, ಸಕ್ಸಸ್ ಆಗ್ಬೇಕು ಮಾಡೋ ಸಿನಿಮಾಗಳು ಅನ್ನೋ ಒಂದು ದೃಷ್ಟಿಯಲ್ಲಿ ಇವಾಗ ಪ್ರೊಡಕ್ಷನ್ ನಂಬರ್ 5 ಅಂತ ನಾವು ಒಂದು ಹೊಸ ಸಿನಿಮಾ ಮಾಡ್ತಿದೀವಿ. ಅಂದ್ರೆ ಈ ಸತಿ ಏನ್ ಮಾಡಿದೀವಿ ಅಂತಂದ್ರೆ, ಹೀರೋ ಹೀರೋಯಿನ್ ಅಂತಾನೆ ಒಂದು ಕೋರ್ಸ್ ಮಾಡಿದ್ವಿ. ಹೀರೋ ಹೀರೋಯಿನ್ ಆಗ್ಬೇಕು ಅಂತ ಅಂದ್ರೆ 6 months ಕೋರ್ಸ್. ಅದಕ್ಕೆ ಮಾತ್ರ ಹೀರೋ ಹೀರೋನೇ ಆಗೋಕೆ, ಹೀರೋ ಹೀರೋನೇ ಆಗಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಹೀರೋ ಆಗ್ಬೇಕು, ನಾನು ಹೀರೋಯಿನ್ ಆಗ್ಬೇಕು ಅಂತ ಯಾರು ಇರ್ತಾರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿರೋರಿಗೆ ಒಂದು ಕೋರ್ಸ್ ಮಾಡಿದ್ವಿ. 6 months ಕೋರ್ಸ್ ಅದು. ಅದರಲ್ಲಿ 3 months ಟ್ರೈನ್ ಮಾಡ್ತೀವಿ ನಾವೇ. ಇನ್ನ 3 months ನಾವೇ ಒಂದು ಫ್ಯೂಚರ್ ಫಿಲ್ಮ್ ಮಾಡ್ತೀವಿ ಅವ್ರಿಗೇನೆ. ಆ 15 ಜನಕ್ಕೆ ಒಂದು ಫ್ಯೂಚರ್ ಫಿಲ್ಮ್ ಮಾಡ್ತೀವಿ. ಅದರಲ್ಲಿ ಒಂದು ಮೇನ್ ಲೀಡ್ ಯಾರಾದ್ರೂ ಒಬ್ರು ಇಂಡಸ್ಟ್ರಿಯಲ್ಲಿ ಇರುವಂತ ಯಾರಾದ್ರೂ ಒಬ್ರು ನಟ ಇರ್ತಾರೆ. ಈ 15 ಜನ ಹೀರೋ ಆಗಿ ಅದರಲ್ಲಿ ಕೆಲಸ ಮಾಡ್ತಾರೆ. ಏನಂದ್ರೆ ಈ ಪ್ರೊಡ್ಯೂಸರ್ ಮಗ ಈಸಿಯಾಗಿ ಹೀರೋ ಆಗ್ತಾನೆ, ಒಬ್ಬ ಪೊಲಿಟಿಷಿಯನ್ ಮಗ ಈಸಿಯಾಗಿ ಹೀರೋ ಆಗ್ತಾನೆ, ಒಬ್ಬ ರಿಯಲ್ ಎಸ್ಟೇಟ್ ಇರೋ ಮಗ ಈಸಿ, ಅಂದ್ರೆ ಅವ್ರ ಹತ್ರ ಕೋಟಿ ಗಟ್ಟಲೆ ದುಡ್ಡು ಇರುತ್ತೆ, ಅವರು ಈಸಿಯಾಗಿ ಹೀರೋ ಆಗ್ಬಿಡ್ತಾರೆ. ಈ ಮಿಡ್ಲ್ ಕ್ಲಾಸ್ ಇಂದ ಬರೋರು ಹೀರೋನೇ ಆಗ್ಬೇಕು ನಾನು ಕನಸು ಕಟ್ಕೊಂಡಿರ್ತಾರೆ ತುಂಬಾ ಜನ. ಅದು ಈ ಉತ್ತರ ಕರ್ನಾಟಕದಲ್ಲಿ, ಈ ಮಂಗಳೂರು ಸೈಡ್ ಈ ಕಡೆ ಇರೋರ್ಗೆಲ್ರಿಗೂ ನಾನ್ ಯಾವಾಗ ಹೀರೋ ಆಗ್ಬೇಕು,
ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡಿಲ್ಲ, ಆದ್ರೆ ನಾನು ಹೀರೋ ಆಗ್ಬೇಕು. ಆತರ ನಾವು 2000 ನಾವೆಲ್ಲ ತುಂಬಾ ಜನ ಅವತ್ತು ಯಶ್ವರ್ ಇರ್ಬೋದು, ಗಣೇಶ್ವರ್ ಇರ್ಬೋದು, ಅಜಯ್ ರಾವ್ ಇರ್ಬೋದು, ಈ ತರ ಪ್ರತಿಯೊಬ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ ಬಂದಿರು. ಅವರೆಲ್ಲ ಹೀರೋ ಆಗ್ಬೇಕಂತಾನೆ ಬಂದಿರು ಅಲ್ವಾ? ಅವರೆಲ್ಲ ಇವತ್ತು ಹೀರೋ ಆದ್ರು. ಆ ತರದ್ದು ಹೀರೋ ಆಗ್ಬೇಕು ಅಂತ, ಹೀರೋಯಿನ್ ಆಗ್ಬೇಕು ಅಂತ ಯಾರಿಗೆಲ್ಲ ಆಸೆಗಳಿದೆ ಅವರಿಗಂತಾನೆ ಒಂದು 6 months ಕೋರ್ಸ್, 3 months ಟ್ರೈನಿಂಗು, ಇನ್ನ 3 months ಫ್ಯೂಚರ್ ಫಿಲ್ಮ್ ಮಾಡ್ತೀನಿ ನಾನೇ ಫ್ಯೂಚರ್ ಫಿಲ್ಮ್ ಮಾಡಿ ಅವರಿಗೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿ ವಿತಿನ್ 9 months ಅಲ್ಲಿ ಅವ್ರು ಬಂದಿರೋರು ಅವ್ರ ಫಿಲಮ್ ನ ಥಿಯೇಟರ್ ಅಲ್ಲಿ ನೋಡ್ಬೋದು. ಈಗ ಅವ್ರಿಗೆ ಸಿನಿಮಾ ಮಾಡೋರು, ಈಗ ಹೀರೋ ಹೀರೋಯಿನ್ ಇಲ್ಲಿ ಟ್ರೈನ್ ಅಪ್ ಆಗಿರೋರು ಇರ್ತಾರೆ. ಸೊ ನಿರ್ದೇಶಕರು ಏನಾದ್ರು ಅವರಿಗೆ ಕೊಡ್ತಾರೆ ಅಥವಾ ಬೇರೆ ನುರಿತ ನಿರ್ದೇಶಕರು ಇರ್ತಾರ ಆ ಸಿನಿಮಾದಲ್ಲಿ? ಅದರಲ್ಲಿ ಎಕ್ಸ್ಪರ್ಟ್ ಒಬ್ರು ಇಂಡಸ್ಟ್ರಿಯಲ್ಲಿರೋ, ಇವಾಗ ರಾಮರಸನ್ನ ಬಂದ್ಬಿಟ್ಟು BM ಗಿರಿರಾಜ್ ಅವರು ಮಾಡ್ತಾ ಇದ್ದಾರೆ. ಚಟ್ಟ, ಮೈತ್ರಿ, ಕನ್ನಡಿಗ ಮಾಡಿರುವಂತ ಡೈರೆಕ್ಟರ್ ಆ ಸಿನಿಮಾನ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಸಿನಿಮಾಗೆ ಒಬ್ಬ ನುರಿತ ನಿರ್ದೇಶಕರೇ ಇರ್ತಾರೆ. ಯಾಕೆಂದ್ರೆ ಹೊಸಬ್ರ ಜೊತೆಗೆ ಒಬ್ರು ಹಳೆ ತಲೆ ಇದ್ರೇನೆ ಅವ್ರನ್ನ ಸಂಭಾಳ್ಸಕ್ಕೆ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇವಾಗ 3 months ಡೈರೆಕ್ಷನ್ ಕೋರ್ಸ್ ಅನ್ನ ಏನ್ ನಮ್ಮಲ್ಲಿ ಮಾಡಿರ್ತಾರೆ ಅದರಲ್ಲಿ ನಾವು ಸಿಲೆಕ್ಟ್ ಮಾಡಿ ಅವ್ರನ್ನ ಈ ಸಿನಿಮಾಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಅವ್ರನ್ನ ಒಂದು 6-7 ಜನನ ನಾವು ಹಾಕೊಳ್ತೀವಿ. ಅವ್ರಿಗೆ ಇಡೀ ಸಿನಿಮಾನ ಕಲಿಸ್ಕೊಡ್ತೀವಿ. ಡೈರೆಕ್ಟರ್ ಕತೆ ಮಾಡೋದ್ರಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅದನ್ನ ಆಸ್ ಅ ಪ್ರಾಕ್ಟಿಕಲ್ ಆಗಿ ಸೆಟ್ ಅಲ್ಲಿ ಕಲಿಯುವಂತ ಒಂದು 6 ಜನಕ್ಕೆ ಅವಕಾಶ ಇರುತ್ತೆ. ಅದಕ್ಕೊಂದು ಸಣ್ಣ ಫೀಸ್ ನ ನಾವು ತಗೊಳ್ತೀವಿ. ಯಾಕಂದ್ರೆ ಕಲಿಸ್ಕೊಡಕ್ಕೆ ಫೀಸ್ ಬೇಕಲ್ಲ, ಅದಕ್ಕೊಂದು ಸಣ್ಣ ಫೀಸ್ ನ ತಗೊಳ್ತೀವಿ. ಡೈರೆಕ್ಟರು ಅಲ್ದ್ರ ಕಲ್ತ್ರೆ ಅಂದ್ರೆ ಹೆಂಗಿರುತ್ತೆ ಅಂತಂದ್ರೆ, ಇಡೀ ಸಿನಿಮಾನ ನೀನು ನಮ್ ಜೊತೆ ಕಲ್ತ್ಬಿಟ್ರೆ ನೀನ್ ಹೋಗಿ ನೆಕ್ಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ಬೋದು, ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಕ್ಕೆ ಏನೇನೆಲ್ಲ ಇರುತ್ತೆ. ಟ್ರೈನಿಂಗ್ ಮಾಡಿರ್ತೀವಿ 3 months, ಇನ್ 3 months, ಇನ್ 6 months ನೀನ್ ಸಿನಿಮಾದಲ್ಲಿ ಕೆಲಸ ಮಾಡಿರ್ತೀಯ. ನೆಕ್ಸ್ಟ್ ನೀನ್ ಹೋಗಿ ಡೈರೆಕ್ಷನ್ ಮಾಡೋಷ್ಟು ನೀವನ್ನ ಎಕ್ಸ್ಪರ್ಟ್ ಮಾಡಿ ನಾನು ನಿಮ್ಮನ್ನ ಕಳಿಸ್ಕೊಡ್ತೀನಿ. ಇಲ್ಲಿ ಟ್ರೈನ್ ಕೂಡ ಆ ಮಟ್ಟಕ್ಕೆ ಆಗಿರುತ್ತೆ. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲದೂ ಕೂಡ ಆ ಎಲ್ಲ ಪಟ್ಟಗಳು ಮೇನ್ ಟೆಕ್ನಿಷಿಯನ್ಸ್ ಬರ್ತಾರೆ. ಅಂದ್ರೆ ಫ್ಯಾಕಲ್ಟಿ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಫ್ಯಾಕಲ್ಟಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಆಕ್ಟಿಂಗಿಗೆ ಗಿರಿರಾಜ್ ಇರ್ತಾರೆ, BM ಗಿರಿರಾಜ್ ಇರ್ತಾರೆ. ಅದಾದ್ಮೇಲೆ ನಮ್ಮ KGF ಸಂಪತ್ ಅವ್ರು ಇರ್ತಾರೆ, ಕಿರಣ್ ನಾಯಕ್ ಅವ್ರು ಇರ್ತಾರೆ. ಅದಾದ್ಮೇಲೆ ಡೈರೆಕ್ಟರ್ಸ್ ಇರ್ತಾರೆ, ಶಶಾಂಕ್ ಸರ್ ಬರ್ತಾರೆ. ಅದಾದ್ಮೇಲೆ ನಮ್ಮ ಇವ್ರು ಬರ್ತಾರೆ, ಯಾರು ಚೇತು ಬರ್ತಾನೆ, ಬಹದ್ದೂರ್ ಚೇತು ಬರ್ತಾನೆ, APR ಜಿ ಬರ್ತಾರೆ, ಪವನ್ ಒಡಿಯಾರ್ ಬರ್ತಾರೆ. ಅದಾದ್ಮೇಲೆ ಸಂತು ಅಲೆಮಾರಿ ಸಂತು ಬರ್ತಾರೆ. ಅದಾದ್ಮೇಲೆ ಆಕಾಶ್ ಶ್ರೀವಾತ್ಸವ್ ಅವ್ರು ಬರ್ತಾರೆ. ಅದಾದ್ಮೇಲೆ ಕ್ರಿಶ್ ಜೋಶಿ ಅಂತ ಬರ್ತಾರೆ. ಅಂದ್ರೆ ಪ್ರತಿಯೊಬ್ರು ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಡೈರೆಕ್ಟರ್ಸ್ ಮತ್ತು ನಟರೇ ಇಲ್ಲಿ ಬಂದು ಕೆಲಸ ಮಾಡುದು. ಪ್ರಕಾಶ್ ಬಳ್ವಾಡಿ ಸರ್ ಬರ್ತಾರೆ. ಹೌದು, ಪ್ರತಿಯೊಬ್ರು ಬರ್ತಾರೆ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಅಷ್ಟು ಡೈರೆಕ್ಟರ್. ಜಿ ಅಕಾಡೆಮಿ ಹೇಳಿದ್ರೆ ಸಾಕು, ಕ್ವಾಲಿಟಿ ಅಂದ್ರೆ ನಂಗೇನ್ ಅನ್ಕೊಂಡಿದ್ರೆ, ನಾನು ಈ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು 5-6 ಇನ್ಸ್ಟಿಟ್ಯೂಟ್ ಗಳಿದಾವೆ. ಒಂದು ಅನುಪಮ್ ಕೇರ್ ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ, ಆಮೇಲೆ ಸುಭಾಷ್ ಗೈ ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ, ಆಮೇಲೆ ರಮೇಶ್ ಶಿಪ್ಪಿ ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ. ಈ ಎಲ್ಲಾ ಇನ್ಸ್ಟಿಟ್ಯೂಟ್ ಗಳಿಗೆ ಹೋಗಿ ಅಲ್ಲಿರೋ ಸಿಲೆಬಸ್ ಗಳು ಏನಿರುತ್ತೆ, ಅವ್ರು ಹೆಂಗೆ ಟ್ರೈನ್ ಮಾಡ್ತಾರೆ, ಅವ್ರ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ, ಇನ್ಸ್ಟಿಟ್ಯೂಟ್ ಅಟ್ಮಾಸ್ಫಿಯರ್ ಗಳು ಹೆಂಗಿರುತ್ತೆ, ಈ ಪ್ರತಿಯೊಂದನ್ನು ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಕೊಂಡು ಬಂದು ಅದಾದ್ಮೇಲೆ ಈ ಕನ್ಸ್ಟ್ರಕ್ಷನ್ ಮಾಡಿದೆ. ಅಂದ್ರೆ ಈ ನೀವು ನೋಡಿರ್ಬೋದು ಇನ್ಸ್ಟಿಟ್ಯೂಟ್ ಪ್ರತಿ ಮೆಟ್ಲು ಹತ್ಬೇಕಪ್ಪ ಅಂತಂದ್ರು ಒಂದೊಂದು ಇನ್ಸ್ಪೈರಿಂಗ್ ಆಗಿರುವಂತ ಆ ತರ ಇರುತ್ತೆ. ಅಂದ್ರೆ ಒಂದು ಲೈಬ್ರರಿ ಇರುತ್ತೆ. ಈ ತರ ಪ್ರತಿಯೊಂದನ್ನು ಅವ್ರಿಗೆ ಕೊಡೋದ್ರ ಜೊತೆಗೆ ಸಿಲೆಬಸ್ ಹಂಗೆ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಅಪ್ಡೇಟೆಡ್, ಅಂದ್ರೆ ನಾನು ಯಾಕೆ ಇಷ್ಟು ಜನ ಫ್ಯಾಕಲ್ಟಿ ಹೆಸರು ಹೇಳ್ತೇನೆ, ಇವರೆಲ್ಲ ಪ್ರೆಸೆಂಟ್ ಸಿನಿಮಾ ಮಾಡ್ತಾ ಇರುವಂತ ಡೈರೆಕ್ಟರ್, ಸಕ್ಸಸ್ಫುಲ್ ಪ್ರೆಸೆಂಟ್ ಏನ್ ಬೇಕು ಆಡಿಯನ್ಸ್ಗೆ, ಪ್ರೆಸೆಂಟ್ ಏನನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ತರ ಸಿನಿಮಾ ಮಾಡ್ತಾ ಇರುವಂತ ಡೈರೆಕ್ಟರ್ಸ್ ಮತ್ತು ನಟರ ಹತ್ರನೇ ಈ ನಮ್ಮ ಅಕಾಡೆಮಿಯಲ್ಲಿ ಕ್ಲಾಸಸ್ ನಡೀತದೆ. ಸರ್, ಈಗ 5 ವರ್ಷದಿಂದ ನೀವು ನಡೆಸ್ಕೊಂಡ್ಬಂದ್ರೆ, 5 ವರ್ಷ ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ಆಕ್ಚುಲಿ ಈ 5 ವರ್ಷಕ್ಕೆ ಎಷ್ಟು ಬ್ಯಾಚ್ ಆಯ್ತು, ಎಷ್ಟು ಜನ ಹೊರಗೆ ಹೋದ್ರು, ಎಷ್ಟು ಜನ ಇವತ್ತಿಗೆ ಒಂದು ನೆಲೆ ನಿಂತ್ಕೊಂಡು ಜಿ ಅಕಾಡೆಮಿ ಹೆಸರು ಹೇಳ್ತಿದ್ದಾರೆ? ಅಂದ್ರೆ ಸುಮಾರು ಒಂದು 10 ಬ್ಯಾಚ್ ಇವಾಗ ಕಂಪ್ಲೀಟ್ ಮಾಡಿದೀವಿ. ಒಂದೊಂದು ಬ್ಯಾಚ್ ಅಲ್ಲಿ ಎಷ್ಟೆಷ್ಟು ಇರ್ತಾರೆ? ಒಂದು ಬ್ಯಾಚ್ ಅಲ್ಲಿ 20 ಜನ ಆಕ್ಟಿಂಗ್ ಇರ್ತಾರೆ, 12 ಜನ ಡೈರೆಕ್ಷನ್ ಇರ್ತಾರೆ ಇಲ್ಲಿವರೆಗೂ. ಅದ್ರ ಜೊತೆಗೆ ವೀಕೆಂಡ್ ಕ್ಲಾಸಸ್ ಒಂದು 3 ಮಾಡಿದ್ವಿ ನಾವು. ಸುಮಾರು ಇಲ್ಲಿವರೆಗೂ ಒಂದು 240-250 ಜನ ಆಕ್ಟರ್ಸ್, ಡೈರೆಕ್ಟರ್ಸ್ ಆಗಕ್ಕಂತ ಇಂಡಸ್ಟ್ರಿ ಒಳಗಡೆ ಹೋಗಿದ್ದಾರೆ. ಒಂದು ಏನ್ ಹೇಳ್ತೇನೆ ಅಂತಂದ್ರೆ, ನಾನು ಫಾಲ್ಸ್ ಕಮಿಟ್ಮೆಂಟ್ ನಾ ಏನು ಮಾಡೋದಿಲ್ಲ. ನೀನ್ ಇಲ್ಲಿ ಬಂದಿದ್ಯಾ, 3 months ಕಲ್ತಿದ್ಯಾ, ನಾಳೆ ಬೆಳಿಗ್ಗೆ ನೀನ್ ಸ್ಟಾರ್ ಆಗ್ತಿ ಅಂತ ನಾ ಯಾರಿಗೂ ಹೇಳಲ್ಲ. ನಿಮ್ ಪ್ರತಿಭೆ ಮಿನಿಮಮ್ 5 to 10 years ಸ್ಟ್ರಗಲ್ ಇದೆ ಇಲ್ಲಿ. ಓಕೆ, ಮಿನಿಮಮ್ 5 to 6-7 years ಸ್ಟ್ರಗಲ್ ಇದೆ. ನೀನ್ ಇಲ್ಲಿ ಕಲ್ತ ಆದ್ಮೇಲೆ ನಾಳೆ ಬೆಳಿಗ್ಗೆ ಜಿ ಅಕಾಡೆಮಿಲಿ ಕಲ್ತೆ, ನಾಳೆ ಬೆಳಿಗ್ಗೆ ನಾನು ಎಷ್ಟ್ ತರ ಆಗ್ಬಿಡ್ತೀನಿ ಅನ್ನೋ ಭ್ರಮೇಲಿ ಬರ್ಬೇಡ. ಆ ಭ್ರಮೆ ಇಟ್ಕೊಂಡ್ ಬರ್ಬೇಡ.
ಯಶ್ ಅವರು ಇಂಡಸ್ಟ್ರಿಗೆ ಬಂದು 15 ವರ್ಷ ಆದ್ಮೇಲೆನೆ ರಾಕಿಂಗ್ ಸ್ಟಾರ್ ಆಗಿದ್ದು ಅಲ್ವಾ. ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಆಗಿದ್ದಕ್ಕೆ ಸುಮಾರು ಟೈಮ್ ಇದೆ. ಈಸಿ ಅಲ್ಲ ಅದು, ಹಂಗಂತ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಮಿಡ್ಲ್ ಕ್ಲಾಸ್ ಇಲ್ಲಿರೋ ಯಶ್ ಅವರು ಆಗಿದ್ದಾರೆ ಅಂತಂದ್ರೆ ನೀನು ಆಗ್ತೀಯ. ಇವಾಗ ನಾನು 600 ಕಿಲೋಮೀಟರ್ ಇಂದ ದೂರದಿಂದ ಬಂದು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ ಅಂದ್ರೆ ನಿನ್ನಿಂದನೂ ಸಾಧ್ಯ ಇದೆ. ಆದ್ರೆ ಪೇಶನ್ಸ್ ಬೇಕು, ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಬೇಕು. ಸಣ್ಣ ಅವಕಾಶ ಸಿಕ್ಕಾಗ ಆ ಪ್ರತಿಭೆನ ತೋರ್ಸೋಷ್ಟು ನಿನ್ನ ಹತ್ರ ಕಲ್ತಿರ್ಬೇಕು. ಪ್ರತಿ ಒಂದು 3 ಮಂತ್ಸ್ ಇಲ್ಲಿ ಕೋರ್ಸ್ ಆಗುತ್ತೆ. 3 ಮಂತ್ಸ್ ಕೋರ್ಸ್ ಆದ್ಮೇಲೆ ನೀನ್ ಪ್ರತಿನಿತ್ಯ ನೀನ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ಯಾವ್ದಾದ್ರು ನಾಟಕಗಳನ್ನ ಏನ್ ಟ್ರೂಪ್ಗಳು, ನಾಟಕದ ಟ್ರೂಪ್ಗಳು ಇರ್ತವೆ, ಅದ್ರಲ್ಲಿ ಸೇರ್ಕೋಬೇಕು. ಅದ್ರಲ್ಲಿ ನಾಟಕನ ಕಲಿತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಪ್ರತಿನಿತ್ಯ ನಿನ್ ಪ್ರಾಕ್ಟೀಸ್ ಇರ್ಬೇಕು. ಎಲ್ಲಾದ್ರೂ ಒಂದ್ ಕಡೆ ಅವಕಾಶ ಸಿಕ್ಕರೆ ಆ ಅವಕಾಶನ ಕರೆಕ್ಟ್ ಆಗಿ ಬಳಸ್ಕೋಬೇಕು ನೀನು. ಅದ್ರ ಜೊತೆಗೆ ನಾನು 5 ಇಯರ್ಸ್ ಆಯ್ತಲ್ವಾ, ನಾನೇ ಅದನ್ನ ಮಾರ್ಪಾಡ ಮಾಡಿ ಇವತ್ತು ನೀನು ಜಿ ಅಕಾಡೆಮಿಗೆ ಬಂದ್ರೆ ಆಕ್ಟಿಂಗ್ ಏನು ಹೀರೋ ಹೀರೋಯಿನ್ ಕೋರ್ಸ್ ನ ನೀ ತಗೊಂಡ್ರೆ ನಿನ್ನ ಹೀರೋ ಮಾಡ್ತೀನಿ, ಹೀರೋಯಿನ್ ಮಾಡ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಹೀರೋ ಆಗೋದಕ್ಕೆ ನಿಮ್ಗೆ ಬ್ಯೂಟಿ ಅನ್ನೋಕ್ಕಿಂತ ಪ್ರತಿಭೆ ಬೇಕು. ನೀನ್ ಜಿ ಅಕಾಡೆಮಿಗೆ ಬಾ, ಸ್ವಲ್ಪ ಫೀಸ್ ಇರುತ್ತೆ. ಮತ್ತೆ ಹೇಳ್ತಾ ಇದೀನಿ, ಫೀಸ್ ಇರುತ್ತೆ, ಫ್ರೀ ಅಲ್ಲ ಇದು. ಪ್ರತಿಯೊಬ್ರು ಏನ್ ಅನ್ಕೊಳ್ತಾರೆ ಅಂತಂದ್ರೆ ಫ್ರೀ ಅನ್ಕೊಂಡೆ ತುಂಬಾ ಜನ ಕಾಲ್ ಮಾಡ್ತಾರೆ. ಇದು ಫ್ರೀ ಅಲ್ಲ ಇದು. ಇವತ್ತು ನಾನು ಹೇಳ್ತೇನೆ, ಒಂದು ಪೆಟ್ಟಿ ಅಂಗಡಿ ಮಾಡಕ್ಕೆ, ಟೀ ಅಂಗಡಿ ಮಾಡಕ್ಕೆ ಮಿನಿಮಮ್ 5 ಲಕ್ಷ ಬೇಕು ಅಲ್ವಾ. ನಿನ್ನ ಒಟ್ಟಾರೆ ಡ್ರೀಮ್, ನೀನ್ 10 ವರ್ಷದ್ದು, 15 ವರ್ಷದ್ದು, 20 ವರ್ಷದ ಡ್ರೀಮು ನೀನ್ ಹೀರೋ ಆಗ್ಬೇಕು ಅನ್ನೋದು. ಹೀರೋ ಆಗ್ಬೇಕನ್ನೋರು ಒಟ್ಟಾರೆ ನಿನ್ ಲೈಫ್ ಅಚೀವ್ಮೆಂಟ್ ಅನ್ನ ಮಾಡಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಗುರುದಕ್ಷಿಣೆ ಕೊಡ್ಲೇಬೇಕು. ಏನನ್ನೋ ಗುರುದಕ್ಷಿಣೆ ಕೊಡದೆ ಏನೂ ಆಗಲ್ಲ. ಆದ್ರೆ ಸಣ್ಣ ಗುರುದಕ್ಷಿಣೆ ಇರುತ್ತೆ. ಆದ್ರೆ ನೀನು ಜಿ ಅಕಾಡೆಮಿಗೆ ಬಂದ್ರೆ ನಿನ್ನ ಹೀರೋ ಮಾಡೇ ಮಾಡ್ತೀನಿ ನಾನು, ಅದು ಗ್ಯಾರಂಟಿ. ಬೆಂಗಳೂರಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಟ್ ನಾವು ಗಮನಿಸಿದ್ವಿ. ಅಲ್ಲಿ ಏನಾಗ್ತದೆ, ಬರ್ತಾರೆ, ಟ್ರೈನ್ ಅಪ್ ತಗೊಳ್ತಾರೆ, ಹೊರಗೆ ಹೋಗ್ತಾರೆ. ವಾಟ್ ನೆಕ್ಸ್ಟ್ ಗೊತ್ತಿಲ್ಲ. ಎಲ್ಲಿದ್ದೆ ಅಂತಂದ್ರೆ ಈ ಸಾರಿ ಇಲ್ಲಿ ಟ್ರೈನ್ ಅಪ್ ಮಾಡದೆ ಅಷ್ಟೇ. ಬಟ್ ನೀವು ಒಂದು ಅಶೂರ್ ಕೊಡ್ತಾ ಇದೀರ ಅವ್ರಿಗೆ, ಬರೋವರಿಗೆ. ಅಂದ್ರೆ ಅದು ಆಗಿದೆ ಕೂಡ, ನಾವು ಕಣ್ಮುಂದೆ ನೋಡಿರಂತ. ಹೌದು, ಪೆಂಟಗನ್ ಅಲ್ಲಿ ಆಯ್ತು, ಇವಾಗ ರಾಮರಸದಲ್ಲಿ ಆಗ್ತದೆ, ಇನ್ನೊಂದು ಪ್ರೊಡಕ್ಷನ್ ರೆಡಿ ಆಗ್ತದೆ. ನಾವು ಕಣ್ಣಾರೆ ನೋಡಿದ್ದು. ಯಾಕಂದ್ರೆ ಆ ಗ್ಯಾರಂಟಿ ಜಿ ಅಕಾಡೆಮಿ ಕೊಡ್ತಾ ಇದೆ. ಅಲ್ಲ, ನಾ ಇನ್ನೊಂದು ಹೇಳ್ತೀನಿ ಏನು ಅಂತಂದ್ರೆ, ನೋಡಿ, ರಾಮರಸ ನಾನು ಶುರು ಮಾಡಿದಾಗ ನಾನು ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ, 15 ಜನ ಹುಡುಗರು ಬೇಕು ಅಂತ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ, ಅಲ್ಲಿ ಇಲ್ಲಿ. ನಾನು ಹೇಳೋದು, ಮೊನ್ನೆ ಬಂದು ಧ್ರುವ ಸರ್ಜಾ ಅವರು ಬಂದು ಆ 15 ಜನನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಹೌದು, ಸುದೀಪ್ ಸರ್ ಬಂದು ನಮ್ದೊಂದು ಪ್ರೋಮೋ ಲಾಂಚ್ ಮಾಡಿಕೊಟ್ರು. ಇವಾಗ 60% ಶೂಟಿಂಗ್ ಮುಗಿದಿದೆ. ಇದಕ್ಕೆ ಏನ್ ಹೇಳ್ತೀರಾ? ಕಮೆಂಟ್ಸ್ ಹಾಕಿದವರು ಏನ್ ಹೇಳ್ತೀರಾ? ಅಲ್ಲ, ಇವಾಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಶುರು ಮಾಡ್ತಾ ಇದ್ದೀನಿ, ನೀವು ಕಮೆಂಟ್ಸ್ ಹಾಕ್ಬೋದು ಅಷ್ಟೇ. ನೋಡಿ, ನಾನೇನ್ ಹೇಳೋದ, ನನ್ನ ಉದ್ದೇಶ, ನಾನು ಫಿಲಂ ಮ್ಯಾನ್. ಹೌದು, ನಾನು ಈ ದುಡ್ಡನ್ನ ತಗೊಂಡ್ರೆ ವಾಪಸ್ ನಾನು ಸಿನಿಮಾಗೆ ಹಾಕ್ಬೇಕು. ನನಗೆ ಬೇರೆ ಯಾವ್ದು ಬಿಸ್ನೆಸ್ ಇಲ್ಲ, ನನಗೆ ಬೇರೆ ಏನು ಉದ್ದೇಶಗಳಿಲ್ಲ. ಈ ದುಡ್ಡನ್ನ ಸಂಪಾದನೆ ಮಾಡಿ ಇನ್ನೊಂದ್ ಕಡೆ ಹೋಗ್ತೀನಿ ಅನ್ನೋದಕ್ಕೆ ಏನು ಚಾನ್ಸ್ ಇಲ್ಲ. ನಾನು ಮಾಡ್ತಾ ಇರೋದು 25 ವರ್ಷ ಸಿನಿಮಾ ಬಿಟ್ರೆ ನನ್ಗೆ ಬೇರೆ ಏನು ಗೊತ್ತಿಲ್ಲ. ನಾನೇನು ಬೇರೆ ಬಿಸ್ನೆಸ್ ಮಾಡೋದಿಲ್ಲ. ಸಿನಿಮಾದಲ್ಲಿ ದುಡ್ದಿರೋದನ್ನ ಸಿನಿಮಾಗೆ ಹಾಕ್ತಾ ಇರೋದು. ಇಲ್ಲಿ ದುಡ್ಡು ಬರುತ್ತೆ ಅಂತಂದ್ರೆ ಆ ದುಡ್ಡನ್ನ ಇವ್ರ ಮೇಲೆನೆ ಹಾಕೋದು. 6 ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅಂತಂದ್ರೆ ಏನ್ ಸುಮ್ನೆ ಮಾತಲ್ವಲ್ಲ ಅವರು.